ಸರ್ ಇಲ್ಲಿ ಎರಡು ಥರ ಫಾರ್ಮಿಂಗ್ ಪ್ರಾಕ್ಟೀಸ್ ಇದೆ. ಒಂದು ಪರ್ಮಾಕಲ್ಚರ್ ಅಂತ ಇದೆ, ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ರೀತಿಯಲ್ಲಿ ಡಿಸೈನ್ ಮಾಡಿರೋದು ಇದು ಫಾರ್ಮು. 1 ಎಕರ್ ಏರಿಯಾ ಏನಿದೆ ಮೇಲ್ಗಡೆ ಕಾಣೋ ಏರಿಯಾ ಅದು ಫುಡ್ ಫಾರೆಸ್ಟ್ ಅಂತ. ಅಂದರೆ ಪರ್ಮಾಕಲ್ಚರ್ ಅಂದರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ ಬರೋದು ಅದು ಟರ್ಮು. ನೀವು ಇನಿಷಿಯಲಿ ಒಂದು 2 ಇಯರ್ಸ್ ಸ್ವಲ್ಪ ಗಿಡಗಳನ್ನ ಮೇಂಟೈನ್ ಮಾಡಿದ್ರೆ ಆದ್ಮೇಲಿಂದ ಅದು ಸೆಲ್ಫ್ ಸಸ್ಟೈನಿಂಗ್ ಅಂತ ಹೇಳ್ತೀವಿ. ತಾನೇ ಬದುಕೊಳ್ಳೋ ರೀತಿಗೆ ಡಿಸೈನ್ ಮಾಡಿರ್ತೀವಿ. ಅದನ್ನ ಸ್ಲೋಪ್ ಇದ್ರೂ ಆ ಜಾಗದಲ್ಲಿ ವ್ಯವಸಾಯ ಹೇಗೆ ಮಾಡ್ಬೋದು ಅನ್ನೋದನ್ನ ಅಲ್ಲಿ ಮಾಡಿದ್ದೀವಿ. ಇನ್ನು ಈ ಕಡೆ ಕೆಳಗಡೆ 2 ಫ್ಲಾಟ್ ಏರಿಯಾನೇ ಮಾಡಿದ್ದೀವಿ. ಅದು ಆರ್ಗ್ಯಾನಿಕ್ ಫಾರ್ಮಿಂಗ್. 2 ಎಕರೆ 12 ಗುಂಟೆ ಪ್ಲಸ್ 6 ಗುಂಟೆ ಖರಾಬ್ ಇದೆ. ನೀವು ಯಾಕೆ ಒಂದು ಬೆಟ್ಟದ ರೂಪದಲ್ಲಿರುವಂತ ಭೂಮಿನ ತಗೊಂಡಿದ್ದೀರಾ? ಅಂದ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೇಚರ್ ಚೆನ್ನಾಗಿದೆ. ನಮಗೆ ತೋಟ ಅಥವಾ ನಮ್ಮ ಜಮೀನು ಅಂದ್ರೆ ಫ್ಲಾಟ್ ಆಗಿ ನಾವು ಬರೀ ತೋಟದ ಮಧ್ಯೆ ಇರಬೇಕು ಅನ್ನೋ ಫೀಲಿಂಗ್ ಇರೋದಕ್ಕಿಂತ ನನಗೆ ಪರ್ಸನಲ್ ಆಗಿ ನೇಚರ್ ಮಧ್ಯೆ ಇರಬೇಕು ಅನ್ನೋದು ಇಂಟ್ರೆಸ್ಟ್ ಜಾಸ್ತಿ. ಸೊ ನಮ್ಮ ಲೆಕ್ಕದಲ್ಲಿ ಕಾಡು ಮಾಡಬೇಕು ಅಂತಾನೆ ಇದ್ದಿದ್ದು ಇದು. ಈಗ ನಮ್ಮದು ಮೇಲ್ ಗುಡ್ಡ ಏನು 1 ಎಕರ್ ಇದೆ, ಅದು ಇನ್ನೊಂದು 5 ವರ್ಷ ಆದಮೇಲೆ ನೋಡಿದ್ರೆ ನಿಮ್ಗೆ ಅದು ಕಾಡು ರೀತಿನೇ ಕಾಣಬೇಕು. ಆದರೆ ಅಲ್ಲಿರೋ ಕಾಡಿನ ಮರಗಳಲ್ಲಿ ಹಣ್ಣು ಸಿಗ್ಬೇಕು ನಿಮಗೆ. ಈ ಭೂಮಿ ನಾನು ಜಾನ್ವರಿ 2024 ನಮಗೆ ರಿಜಿಸ್ಟ್ರೇಷನ್ ಆಗಿದ್ದು ಭೂಮಿ. ಇನ್ನೂ 1 ವರ್ಷನೂ ಆಗಿಲ್ಲ ಇದನ್ನು ನಮ್ಮ ಹೆಸ್ರಿಗೆ ತೊಗೊಂಡು. ಬಟ್ ನಾವಿಲ್ಲಿ ಪ್ರಾಪರಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪೇಪರ್ ವರ್ಕು ಪ್ಲಸ್ ನಮಗೆ ಕರೆಂಟ್ ಕನೆಕ್ಷನ್ನು, ಬೋರ್ವೆಲ್ ಡಿಮ್ಯಾಂಡ್ ಇತ್ತು, ಅದೆಲ್ಲ ಮುಗಿದು ವರ್ಕ್ ಅಂತ ನಾವಿಲ್ಲಿ 7 ತಿಂಗಳು ಕೆಲಸ ಮಾಡಿ 6 ರಿಂದ 7 ತಿಂಗಳು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸಾಗಿದೆ. ಬನ್ನಿ ನೋಡ್ಕೊಂಬರೋಣ. ಸೊ ಇದು ಬಂದು ಇಲ್ಲಿ ಮನೆನೂ ಕಟ್ಕೊಂಡಿದ್ರೆ? ನಾವು ಬಂದಾಗ ಹೋಗಕ್ಕೆ ಇರಕ್ಕೆ ಮನೆ ಬೇಕಲ್ಲ. ಸೊ ಇದು ಒಂದು ಮನೆ ಇದೆ, 1 BHK ಮನೆ ನಮಗೆ ಅಂತ. ಆ ಡೋರಲ್ಲಿ ಇದೆಯಲ್ಲ ಅದು ದನದ ಕೊಟ್ಟಿಗೆ, ಆಡು ಕುರಿ ಸಾಕಕ್ಕೆ, ಸ್ಟೋರೇಜ್ಗೆ, ನಮ್ದು ಪವರ್ ಕಂಟ್ರೋಲು ಅದೆಲ್ಲ ಇದೆ. ಹಿಂದೆಗಡೆ ಒಂದು ಲೇಬರ್ ರೂಮ್ ಇದೆ. ಓನ್ TC ಕನೆಕ್ಷನ್ ಒಂದು ಕಾರ್ನರಲ್ಲಿ ತಗೊಂಡಿದ್ದೀವಿ. ಫುಲ್ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದೀರಾ ಟೋಟಲ್? ಇಡೀ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಫೆನ್ಸ್ ಆಗಿದೆ. ಇದು ಫಾರ್ಮ್ ಲ್ಯಾಂಡ್ಗೆ ಅಂತಾನೆ ಡಿಸೈನ್ ಮಾಡಿರೋ ಫೆನ್ಸಿಂಗ್ ಇದು. ಇದು ಫಾರ್ಮ್ ಲ್ಯಾಂಡ್ಗೆ ಅಂದ್ರೆ ಏನು ಬರಕ್ಕಾಗಲ್ಲ, ಈ ತರ ಏನು ಬರಕ್ಕಾಗಲ್ಲ. ಬನ್ನಿ ಒಳಗೆ ಕೊಟ್ಟಿಗೆ ನೋಡ್ಬೋದು. ಇಲ್ಲಿ ಕೊಟ್ಟಿಗೆ ಮಾಡಬೇಕು ಅಂತ ಅನಿಸಿದೆ ಅಂದ್ರೆ ಎಲ್ಲ ರೀತಿ ಒಂದು ಫಾರ್ಮಿಂಗ್ ಮೆಥಡ್ ಇಂಟಿಗ್ರೇಟೆಡ್. ಈಗ ನಮ್ಮ ಪರ್ಮಾಕಲ್ಚರ್ ಅಂತ ನೀವು ಕನ್ಸಿಡರ್ ಮಾಡಿದ್ರು ಅದ್ರಲ್ಲಿ ಬರೋದೇ ಇಂಟಿಗ್ರೇಟೆಡ್ ಫಾರ್ಮಿಂಗು. ನಾವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ ಅಲ್ಲ, ಮಾಡಲ್ಲ. ಸೊ ನಮಗೆ ಮೇನ್ ಹಸುಗಳು ಬೇಕೇ ಬೇಕು ಈ ಟೈಪ್ ಆಫ್ ಫಾರ್ಮಿಂಗ್ ಮಾಡಬೇಕು ಅಂದರೆ. ಅದಕ್ಕೆ ಈಗ ಹಸು ಇನ್ನೂ ತಂದಿಲ್ಲ, ಈಗ ಸೆಟಪ್ ಮಾಡ್ತಿರೋದ್ರಿಂದ. ಬಟ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡುವಾಗಲೇ ನಾವು ಫೆಸಿಲಿಟಿ ಮಾಡ್ಕೊಂಬಿಡೋದು ಬೆಟರು ಅಂದ್ಬಿಟ್ಟು ಇಲ್ಲಿ 4 ಹಸುಗೆ ಆಗೋ ಥರ ಜಾಗ ಮಾಡ್ಕೊಂಡಿದ್ದೀವಿ. ನಾಟಿ ಹಸು ಸಾಕಬೇಕು ಅನ್ನೋದ್ರಿಂದ ಇಲ್ಲಿ ಇನ್ನೂ ಗಾರೆ ಹಾಕಿಲ್ಲ. ಅದಕ್ಕೆ ಮಣ್ಣೆಲ್ದಲ್ಲಿ ಸಾಕಿದ್ರೆ ಚಂದ ಅನ್ನೋದು ಒಂದು ಅಭಿಪ್ರಾಯ, ಆದ್ರಿಂದ ಹಂಗೆ ಬಿಟ್ಕೊಂಡಿದ್ದೀವಿ. ಈ ಕಡೆ ಇರೋದು ನಮ್ಮ ಸ್ಟೋರ್ ಏರಿಯಾ ಪ್ಲಸ್ ನಮ್ಮದು ಪವರ್ ಕಂಟ್ರೋಲ್ ಏನಿದೆ ಅದೆಲ್ಲ ಈ ಕಡೆ ಸೆಟಪ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಏರಿಯಾ ಮೇಕೆಗಳಿಗೆ ಅಂತ ಬಿಟ್ಕೊಂಡಿದ್ದೀವಿ. ಇದು ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ತೊಟ್ಟಿ ಕಟ್ಟಿಸ್ಕೊಂಡಿದ್ದೀವಿ. ಡಬಲ್ ಬೆಡ್ ಮೆಥಡ್ ಅಂತೀವಲ್ಲ. ಸೊ ಈ ಬೆಡ್ಡಲ್ಲಿ ನಾವು ಎಲ್ಲ ಒಂದ್ಸಲ ವರ್ಮಿ ಕಾಂಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನೇನು ಮುಗಿತಾ ಇದೆ ಅಂದಾಗ ಈ ಬೆಡ್ ಫಿಲ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿಂದ ಮೂವ್ಮೆಂಟ್ಗೂ ಆಪ್ಷನ್ ಇದೆ. ಇದು ನೀವು ನೋಡೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಮಾಡಿರೋದು. ಇದು ಏನಿದೆ 50 ಫೀಟ್ ಬೈ 30 ಫೀಟ್ ಸ್ಟ್ರಕ್ಚರ್ ಏನಿದೆ, ಇದರಲ್ಲಿ ಬೀಳೋ ಮಳೆ ನೀರು ಅಷ್ಟೂ ಇದಕ್ಕೆ ಬರುತ್ತೆ. ಇಲ್ಲಿ ನಾವೇನು ಪೈಪ್ ಮಾಡಿದ್ದೀವಿ ಇದು ಬರುತ್ತೆ. ಇದು ಹೋಗ್ಬಿಟ್ಟು ಅಲ್ಲಿ ಕನೆಕ್ಟ್ ಆಗಿದೆ. ನಿಮಗೆ ಪಾಂಡ್ ಕಾಣುತ್ತಲ್ಲ, ಅಲ್ಲಿ ಕೃಷಿ ಹೊಂಡ ಇದೆಯಲ್ಲ, ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಬೀಳೋ ಪ್ರತಿ ಮಳೆ ನೀರು ನಮಗೆ ಕೃಷಿ ಹೊಂಡ ಫಿಲ್ ಆಗಬೇಕು ಹೋಗಿ. ನಾವು ಬಂದಾಗ 1 ದಿನ 2 ದಿನ ವೀಕೆಂಡ್ಸ್ ಬಂದಾಗ ಸ್ಟೇ ಆಗೋಕ್ಕೆ ಜಾಗ ಬೇಕಲ್ಲ. ಸೊ ಆ ಉದ್ದೇಶಕ್ಕೆ ಒಂದು ಸಿಂಪಲ್ ಆಗಿ ಮನೆ ಮಾಡ್ಕೊಂಡಿದ್ದೀವಿ. ತೋಟ ಇದು ಹೆಂಗ್ ಮಾಡಿರೋದು ಅಂದ್ರೆ ಫಸ್ಟು ಪ್ಲೇನ್ ಲ್ಯಾಂಡು ಇಲ್ಲಿದೆಯಲ್ಲ ಈ ತರ ಇತ್ತು ನಾವು ತೋಟ ಪರ್ಚೇಸ್ ಮಾಡಿದಾಗ ಅಲ್ವಾ. ಏನ್ ಕಾಣ್ತಾ ಇದೆ ಅದರದೇ ಲ್ಯಾಂಡ್ಸ್ಕೇಪ್ ಅನ್ಕೊಳ್ಳಿ. ಈ ಕಡೆನೂ ಇದ್ದಿದ್ದು ಅಡ್ಡಾದಿಡ್ಡಿ ಏನಿದೆ ಆ ಥರ ಇತ್ತು. ತಗೊಂಡು ಫಸ್ಟು ಫುಲ್ ಡೈಮೆನ್ಷನ್ಸ್ ತಗೊಂಡು ಒಂದು ಪೇಪರಲ್ಲಿ ಡೈಮೆನ್ಷನ್ಸ್ ಹಾಕ್ಕೊಂಡು ಆಮೇಲೆ ಅದರಲ್ಲಿ ಡಿಸೈನ್ ಪ್ಲ್ಯಾನ್ ಮಾಡಿ ಅದರಂತೆ ಮಾಡಿದ್ದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಈ ರೋಡು ನಾವೇ ಮಾಡಿರೋದು. ಇಲ್ಲಿಗೆ ಮೇಲೆ ಹೋಗೋಕೆ ಆಕ್ಸೆಸ್ ಬೇಕಲ್ಲ. ಅಂದರೆ ಟೋಟಲ್ ಈ ರೋಡು ಆಕ್ಸೆಸ್ ಇದೆ ಸರ್? ಟೋಟಲ್ ಮೇಲ್ವರೆಗೂ ಪಾತ್ಗಳಿದೆ. ಇಲ್ಲಿಂದ ಅಲ್ಲಿ ತನಕ ಪ್ಲಾನ್ ಇದ್ದಿದ್ದು ಅಲ್ಲೊಂದು ಮನೆ ಮಾಡ್ಕೊಬೇಕು ಅಂತ ಪ್ಲಾನ್ ಇದ್ದಿದ್ದು ನಮಗೆ ಮೇಲೆ. ಯಾಕಂದ್ರೆ ಈವ್ನಿಂಗ್ ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ ಈ ಕಡೆ. ಸೊ ಈ ರೋಡ್ ಹೋಗುತ್ತಲ್ಲ, ಎಂಡಲ್ಲಿ ಅಲ್ಲೊಂದು ಡ್ರಮ್ ಇದೆ ನೋಡಿ, ಅಲ್ಲಿ ಒಂದು ಮನೆ ಮಾಡಬೇಕು ಅಂತ ಇರೋದು ಪ್ಲಾನು. ಸೊ ಅದಕ್ಕಾಗಿ ಇದು ರೋಡ್ ಬೇಕು ಅಂದ್ಬಿಟ್ಟು ರೋಡ್ ಓಪನ್ ಮಾಡ್ಕೊಂಡಿದ್ದೀವಿ. ಇವನ್ ಅದು ರೋಡ್ ಮಾಡುವಾಗ್ಲೂ ಅಷ್ಟೇನೆ ಏನಕ್ಕೆ ಇಷ್ಟ ಆಗಲ್ಲ ಅಂತೆಲ್ಲ ನನಗೆ ಇವನ್ ನಮ್ಮ ಮನೆಯವರಾಗಲಿ ಅಥವಾ ಬೇರೆ ನೋಡಿದವ್ರು ಅನ್ನೋರು. ಬಟ್ ಪ್ಲಾನಿಂಗ್ ಹೆಂಗಿರಬೇಕು ಅಂತ ನಾನು ಸಜೆಸ್ಟ್ ಮಾಡೋದು ಅಂದರೆ, ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಡ್ರಿಪ್ ಲೈನ್ ಹೋಗಿದೆ. ಸೊ ಡ್ರಿಪ್ ಲೈನಿಗೆ ಒಂದಷ್ಟು ಜಾಗ ಬೇಕಾಗತ್ತೆ ನಿಮಗೆ. ಅದಾದ್ಮೇಲೆ ಸ್ಲೋಪ್ ಇರೋದ್ರಿಂದ ಟ್ರೆಂಚ್ ಮಾಡೋದಕ್ಕೆ ಜಾಗ ಬೇಕು. ಆದ್ಮೇಲಿಂದ ಟೀಕ್ ಪ್ಲಾಂಟ್ಸ್ ಲೈನ್ ಬಂದಿದೆ. ಅದಾದ್ಮೇಲೆ ನಿಮಗೆ ಉಳ್ಕೊಂಡಿರೋದೇ ಒಂದು 10 ರಿಂದ 12 ಅಡಿ. ನಾವು ಫಸ್ಟ್ ಓಪನ್ ಮಾಡಿದ ಒಟ್ಟು 25 ಅಡಿ.
ಸೊ ನನಗೀಗ 12 ಅಡಿ ರೋಡ್ ಸಾಕು ಅಂತ ನಾನು ಫಸ್ಟ್ ಅಷ್ಟೇ ಓಪನ್ ಮಾಡಿಬಿಟ್ಟು ಆಮೇಲೆ ನಾನು ಇಷ್ಟು ಮಾಡಿದಿದ್ರೆ ನಡ್ಕೊಂಡು ಹೋಗೋಕ್ಕೂ ಜಾಗ ಆಗ್ತಿರ್ಲಿಲ್ಲ ಅಲ್ವಾ? ಸೊ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಫುಲ್ ಫ್ಯೂಚರಿಸ್ಟಿಕ್ ಥಿಂಕ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ಅದ್ರ ಪ್ರಕಾರ ನೀವು ಫೀಲ್ಡಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಕೆಲಸಗಳಾಗುತ್ತೆ. 107 ಟಿಶ್ಯೂ ಕಲ್ಚರ್ ಟೀಕ್ ಪ್ಲಾಂಟ್ಸ್ ಹಾಕಿದ್ದೀವಿ ಸದ್ಯಕ್ಕೆ. ಅಂದ್ರೆ ಈ ರೋಡ್ ಪಕ್ಕ ಅಕ್ಕಪಕ್ಕ ರೋಡ್ ಬದುಗಳಲ್ಲಿ ಈ ಥರ ನಮ್ಮದು ಟಿಂಬರ್ ವುಡ್ ಪ್ಲಾಂಟ್ಸ್ ಹಾಕೊಂಡ್ರೆ ನಮಗೆ ಜಾಗನೂ ಸೇವ್ ಆಗುತ್ತೆ, ರೋಡು ನೀಟಾಗಿ ಕಾಣುತ್ತೆ. ಈ ಲೈನಲ್ಲಿ ಮಹಾಗನಿ ತುರ್ಬೇವು ಆಪೋಸಿಟ್ ಒಂದು ಬಿಟ್ಟು ಒಂದು ಮಹಾಗನಿ ಒಂದು ತುರ್ಬೇವಿದೆ ಆ ಕಡೆ. ಈ ಲೈನ್ ಫುಲ್ಲು ನಾವು ಟೀಕ್ ಹಾಕೊಂಡಿದ್ದೀವಿ, ಟಿಶ್ಯೂ ಕಲ್ಚರ್ ಟೀಕು. ಈಗ ಯಾಕೆ ಟಿಶ್ಯೂ ಕಲ್ಚರ್ ಟೀಕೆ ಹಾಕಿದ್ದೀವಿ ಅಂದರೆ ನಮಗೆ ಇದು ಹಾರ್ವೆಸ್ಟ್ ತುಂಬ ಬೇಗ ಬರುತ್ತೆ. ಜನಗಳು 5 ರೂಪಾಯಿಗೆ ಸಿಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಇದಕ್ಕೆ ಯಾಕೆ ನಾವು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತರಬೇಕು ಅನ್ನೋದು ನಮ್ಮ ರೈತರ ಮನೋಭಾವ ಇದೆ. ಬಟ್ ಇದರಲ್ಲಿರೋ ಬೆನಿಫಿಟ್ನ ಅವ್ರು ಅರ್ಥ ಮಾಡ್ಕೊಬೇಕು. ಈಗ ನೀವು 5 ರೂಪಾಯಿಗೆ ಸಿಗುತ್ತೆ ನಿಜ, ಅಲ್ಲೇ ಇದೆ ಎಕ್ಸಾಂಪಲ್ ನಿಮಗೆ, ಅಲ್ಲೂ ಟೀಕ್ ಗಿಡಗಳು ಹಾಕಿದ್ದಾರೆ, 15 ವರ್ಷ ಆಗಿದೆ ಅಂತ ಹೇಳ್ತಾರೆ ಅವರು ಆ ಗಿಡಗಳು ಹಾಕ್ಬಿಟ್ಟು, ಆ ಹಂತಕ್ಕೆ ಬೆಳೆದು ನಿಂತಿದೆ. ಬಟ್ ಈ ಗಿಡ 10 ರಿಂದ 12 ವರ್ಷಕ್ಕೆ ನಿಮಗೆ 3 ಫೀಟ್ ಗರ್ತ್ ಬರುತ್ತೆ. ಹೌದಾ? ಹಾಂ, ಅದಕ್ಕೆ ಟಿಶ್ಯೂ ಕಲ್ಚರ್. ಆಯಿತು, ಏನಕ್ಕೆ 3 ಫೀಟ್ ಗರ್ತ್ ಬರುತ್ತೆ ಅಂತ ಕೇಳ್ಬೋದು. ಟಿಶ್ಯೂ ಕಲ್ಚರ್ ಟೆಕ್ನಾಲಜಿ ಇರೋದೇ ಹಂಗೆ. ಈಗ ಯಾವುದೋ ಒಂದು ಮರ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಬೆಳೆದು ಐಡಿಯಲ್ ಮರ ಅಂತ ಇಟ್ಕೊಳ್ಳಿ. ಈಗ ತೇಗದ ಮರ ಅಂದರೆ ಹಿಂಗಿರ್ಬೇಕಪ್ಪ ಅಂತ ಒಂದು ಮರ ಇದೆ, ಆ ಮರ 12 ವರ್ಷಕ್ಕೆ ಆ ಸೈಜ್ ಬೆಳೆದುಬಿಟ್ಟಿದೆ. ಸೊ ಇವ್ರೇನು ಮಾಡ್ತಾರೆ, ಆ ಮರದ್ದು ಜೆರಾಕ್ಸ್ ಕಾಪಿಗಳು. ಈ ಗಿಡದಲ್ಲಿ ಏನು ಜೀನ್ ಇದೆ ಆ ಗಿಡದಲ್ಲೂ ಅದೇ ಜೀನ್ ಇರುತ್ತೆ. ಈ ಗಿಡಕ್ಕೂ ಆ ಗಿಡಕ್ಕೂ ಬೇರೆ ವ್ಯತ್ಯಾಸ ಬರೋದಿಲ್ಲ. ಸೊ ಅದೇ ಟಿಶ್ಯೂ ಕಲ್ಚರ್ ಟೆಕ್ನಾಲಜಿ. ಸೊ ಇದೂ 10 ರಿಂದ 12 ವರ್ಷಕ್ಕೆ ಇದ್ರ ಪೇರೆಂಟ್ ಟ್ರೀ, ಮದರ್ ಟ್ರೀ ಅಂತ ಕರಿತೀವಿ ನಾವು, ಅದೇನು ಸೈಜ್ ಇತ್ತು ಹಂಗೆ ಬೆಳೆಯುತ್ತೆ. ಈ ನಾನು ತರಿಸಿರೋ ಈ ಗಿಡದ್ದು ಮದರ್ ಟ್ರೀ ಮಹಾರಾಷ್ಟ್ರಲ್ಲಿರೋದು, ಅದು 10 to 12 ಇಯರ್ಸ್ಗೆ 3 ಮೀಟ್ರ್ ಗರ್ತು, 3 ಫೀಟು 1 ಮೀಟ್ರ್ ಗರ್ತು ರೀಚ್ ಆಗಿದೆ. ಸೊ ಆ ಮರದ್ದು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸ್ಗಳನ್ನ ನಾವು ಇಲ್ಲಿ ತರಿಸಾಕಿದ್ದೀವಿ. ಅದರದ್ದು ಟಿಶ್ಯೂ ಕಲ್ಚರ್ ಮಾಡಿರೋದ್ರಿಂದ ಬೇರೆ ಯಾವುದೂ ಕ್ರಾಸ್ ಆಗಿರಲ್ಲ, ಅದಕ್ಕೆ ಬೇರೆ ಯಾವ ಜೀನು ಇರೋದಿಲ್ಲ. ಆ ಮರದ್ದು ಏನು ಜೀನ್ ಇದೆ ಅದರದ್ದೇ ಜೆರಾಕ್ಸ್ ಜೀನ್ಗಳು ಈ ಗಿಡಗಳಲ್ಲಿರುತ್ತೆ. ಸೊ ಇದು ಅದೇ ಥರ ಬೆಳೆಯುತ್ತೆ. ಅದಕ್ಕೆ ನಮ್ಮ ರೈತರು 5 ರೂಪಾಯಿಗೆ ಸಿಗುತ್ತೆ ಅಂತ ಇವತ್ತು ಯೋಚನೆ ಮಾಡಿದೆ, ಈ ಟೆಕ್ನಾಲಜಿ ಯೂಸ್ ಮಾಡಿ ಅದರಿಂದ ತಯಾರು ಮಾಡಿರೋ ಗಿಡನ ತೊಗೊಬಂದು ಹಾಕಿದ್ರೆ ಅವ್ರಿಗೆ 10 ರಿಂದ 12 ವರ್ಷ, ಈಗ 40 ವರ್ಷ ಕಾಯೋದಿಲ್ಲಿದೆ, 10 ರಿಂದ 12 ವರ್ಷಕ್ಕೆ ನೀವು ಹಾರ್ವೆಸ್ಟ್ ಮಾಡೋದಿಲ್ಲಿದೆ. ಅಂದರೆ ಇವು ಸ್ವಲ್ಪ ಕಾಸ್ಟ್ಲಿ ಇರುತ್ತಾ? ಹೇಗೆ? ಕಾಸ್ಟ್ಲಿ ಇರುತ್ತೆ, ಹೌದು. ನಿಮ್ಗೆ ಇನಿಷಿಯಲಿ ಗಿಡ ಈಗ ನಾನು ತಂದಾಗ 2 ಎಲೆ ಎದ್ದಿದ್ದು, ಇಷ್ಟೇ ಚಿಕ್ಕ ಗಿಡಗಳು ಕೊಡೋದವರು ಲ್ಯಾಬಲ್ಲಿ ಬೆಳೆಸಿರ್ತಾರಲ್ವಾ. ಸೊ ನಿಮಗೆ ದೊಡ್ಡ ಗಿಡಗಳೆಲ್ಲ ಮಾಡಿ ದೊಡ್ಡ ಪ್ಯಾಕೆಟ್ಗೆಲ್ಲ ಹಾಕಿ ಕೊಡೋದಿಲ್ಲ, ಕೊಡೋದೇ ತುಂಬ ಚಿಕ್ಕ ಗಿಡಗಳು. ಇನಿಷಿಯಲಿ ಸ್ವಲ್ಪ ನೀವು ಹುಷಾರಾಗಿ ಕಾಪಾಡ್ಕೊಬೇಕಷ್ಟೆ. ಈಗ ನಾನು ಇದಾಕಿ 1.5 ತಿಂಗಳಾಗಿದೆ, ಇದಾಕಿ 1.5 ತಿಂಗಳಿಗೂ ಕಡಿಮೆ ಅಥವಾ 1.5 ತಿಂಗಳು ಆಗಿರ್ಬೋದು ಇದಾಕಿ. ಈ ಬೆಳವಣಿಗೆ ಬಂದು ನಿಂತಿದೆ, ಹೊಸ ಗಿಡ ಹಾಕಿದ ಗಿಡ ಈ ಬೆಳವಣಿಗೆಗೆ ಬಂದು ನಿಂತಿದೆ. ಇನ್ನು ನೀವು ಇಮ್ಯಾಜಿನ್ ಮಾಡಿ ಬೆಳೀತಾ ಇದೆಯಾ ಎಷ್ಟು ಫಾಸ್ಟಾಗಿ ಎಷ್ಟು ಬೇಗ ಬೆಳಿಬೋದು ಅಂತ. ಸೊ ಇದು ತುಂಬ ಒಳ್ಳೆಯದು. ರೈತರುಗಳು ಇದಕ್ಕೆ ಇನ್ವೆಸ್ಟ್ ಮಾಡೋದು ಇವತ್ತಿನ ದಿನ ತುಂಬ ಬೆನಿಫಿಟ್ ಇರುತ್ತೆ ಅವರಿಗೆ ಫ್ಯೂಚರಲ್ಲಿ. ಸೊ ಫ್ಯೂಚರಲ್ಲಿ ಇದೊಂದು ಇನ್ಕಮ್ ಸೋರ್ಸ್ ಆಗ್ಬೋದು. ಹೌದು, ತುಂಬ ಒಳ್ಳೆ ಇನ್ಕಮ್ ಸೋರ್ಸ್ ಆಗುತ್ತೆ. ಈಗ ನಾವು ಅಂತೀವಲ್ವ, ನಾವು ಆರ್ಗ್ಯಾನಿಕ್ ಫಾರ್ಮ್ ಅಥವಾ ನ್ಯಾಚುರಲ್ ಫಾರ್ಮ್ ಮಾಡಿದ್ರೆ ಏನು ಇನ್ಕಮ್ ಇದೆ ಅನ್ನೋದೊಂದು ನಮ್ಮ ಥಾಟ್ ನಮ್ಮ ತಲೆಯಲ್ಲಿ ಇರುತ್ತೆ. ಈಗ 100 ಗಿಡ ಇದೆ ಇದರಲ್ಲಿ, 10 ವರ್ಷ 12 ವರ್ಷ ಬಿಡಿ, ಒಂದು ಮರ ಎಷ್ಟಕ್ಕೆ ಹೋಗ್ಬೋದು, ನಂಬರ್ ಹೇಳೋದು ಬೇಡ, ನೀವೇ ಯೋಚನೆ ಮಾಡಿ. ಅದರಲ್ಲಿ 100 ಗಿಡ ಇದೆ ಅಂದರೆ ನಿಮಗೆ ಆ್ಯನ್ಯುವಲಿ ನೀವು ಎಷ್ಟು ದುಡಿತಾ ಇದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ. ನಿಜ. ಸೊ ನೀವು ಏನೂ ಮಾಡದೆ ಬದುಲು ಬೆಳ್ಕೊಂಡಿರೋ ಗಿಡದಿಂದ ನಿಮಗೆ ಅಷ್ಟು ದುಡ್ಡು ಬರ್ತಾ ಇರುತ್ತಲ್ವ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಹಿಂದೆ ದುಡ್ಡು ಬೆಳೀತಾ ಹೋಗ್ತಾ ಇರುತ್ತೆ. ಹೌದು, ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುಷಾರಾಗಿ ಕಾಪಾಡಬೇಕು. ಒಂದು 2 ವರ್ಷ ಮ್ಯಾಕ್ಸಿಮಮ್ ಅಂದರೆ 2 ವರ್ಷಕ್ಕೆ ಇದೆಲ್ಲ ಇಷ್ಟಿಷ್ಟು ಎತ್ತರ ಬೆಳೆದ್ಬಿಟ್ಟಿರುತ್ತೆ. ಅದಾದ್ಮೇಲೆ ನೀವು ಇದನ್ನು ಮರ್ತುಬಿಟ್ರು ಅದು ಪಡಗೋದು, ಇನ್ನು ಮಿಕ್ಕಿದ 10 ವರ್ಷ ಅದು ಬೆಳ್ಕೊಳ್ಳುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಗೆ ಇನ್ಕಮ್ ಕ್ರಿಯೇಟ್ ಮಾಡಿಕೊಡುವಂಥ ಗಿಡಗಳು. ಈ ಟ್ರೆಂಚ್ ಇರೋದ್ರಿಂದ ನಾವು ಇಲ್ಲಿ ಬಂಡ್ಸ್ಗಳು ಮಾಡಿಸಿದ್ದೆ ಆ್ಯಕ್ಚುಲಿ. ಈಗ ಇಲ್ಲಿ ಗಿಡ ಇದೆ ಅಂದರೆ ಇಲ್ಲೊಂದು ಬಂಡ್ ಇರುತ್ತೆ, ನೀರು ಅಲ್ಲಿ ಕಾಣುತ್ತೆ ನೋಡಿ ಬಂಡು. ಸೊ ನೀರು ಕೊಚ್ಕೊಂಬಂದು ಅಲ್ಲಿ ತಡಿಯುತ್ತೆ. ಸೊ ಒಂದು ಸ್ವಲ್ಪ ನೀರು ಇಲ್ಲೇ ಹಿಂಗಿರುತ್ತೆ, ಗಿಡ ಬೆಳೆದ್ಮೇಲೆ ಅಲ್ಲೇ ಅದಕ್ಕೆ ನೀರು ಸಿಗುತ್ತೆ. ಸುಮ್ಮನೆ ಹಿಂಗೆ ಲೈನ್ ಅಬ್ಸರ್ವ್ ಮಾಡಿ ನೀವು, ಸ್ಟೆಪ್ ಕಾಣುತ್ತೆ ನಿಮಗೆ. ಪ್ರತಿ ಸ್ಟೆಪ್ಪು ಬಂಡ್ ಮಾಡಿರೋದೆ, ಅಲ್ಲಿ ನೀರು ನಿಂತಿ ಕೆಳಗೆ ಬರಬೇಕು ಅಂತ. ಸೊ ಟ್ರೆಂಚ್ಗಳಿದ್ರೆ ಅದ್ರ ಪಕ್ಕ ಹಾಕೋದು ತುಂಬ ಒಳ್ಳೆ ಐಡಿಯಾ. ಸೊ ಈಗ ಬಂದು ಒಂದು 2 ಎಕರೆ ಇದೆ, 2.25 ಎಕರೆ ಅಲ್ವಾ? ಸೊ 1 ಎಕರೆ ಬಂದು ನೀವು ಆರ್ಗಾನಿಕ್ ಫಾರ್ಮಿಂಗ್ ಮೆಥಡ್ ಅಲ್ಲಿ ಮಾಡಬೇಕು ಅಂತ, ಇದು ಬಂದು ಆರ್ಗಾನಿಕ್ ಮೆಥಡ್. ಈ ಪ್ಲಾಟು ಮತ್ತೆ ಕೆಳಗಡೆ ಪ್ಲಾಟ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಹಿಂದೆಗಡೆ ಇರೋದು ಈ ಕಡೆದು, ಇಷ್ಟು ಏರಿಯಾ ಏನಿದೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಪ್ಲಾಟು. ಈಗ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಇದೆಲ್ಲ 1 ರೌಂಡು ನಾವು ಎಲ್ಲ ಸೀಡ್ಗಳು ಮಿಕ್ಸ್ ಹಾಕಿ ಬೆಳೆದು ಅದನ್ನು ರೋಟೋವೇಟ್ರ್ ಹೊಡೆದ್ಬಿಟ್ಟು ಬಿಟ್ವಿ. ಆಮೇಲೆ ಮತ್ತೆ ಏನು ಉಳ್ಕೊಂಡಿತ್ತು ಸೀಡ್ಸು ಅದರಲ್ಲಿ, ಅದು ಮತ್ತೆ ಜರ್ಮಿನೇಟ್ ಆಗಿ ಇಷ್ಟು ಬೆಳ್ಕೊಂಡಿದೆ. ಸೊ ಅದ್ರ ಉದ್ದೇಶ ಏನು ಸರ್? ನೀವು ಈ ಥರ ಬೇರೆ ಬೆಳೆ ಹಾಕಿ ಸುಮ್ಮನೆ ಅದನ್ನು ಮಲ್ಚಿಂಗ್ ಮಾಡೋ ಮೆಥಡ್? ಮಲ್ಚಿಂಗ್ ಅಂದರೆ ಈಗ ಇದು ಹೊಸ ಭೂಮಿ ಅಲ್ವಾ, ನಾವು ಈ ಲ್ಯಾಂಡ್ನ ಪ್ರಿಪೇರ್ ಮಾಡ್ಕೊಂಡಿರೋ ಭೂಮಿ ಇದು. ಸೊ ಅದರಲ್ಲಿ ಏನು ಆರ್ಗ್ಯಾನಿಕ್ ಕಾರ್ಬನ್ ಇರಲ್ಲ ಅಥವಾ ಅದರಲ್ಲಿ ಹ್ಯೂಮಸ್ ಇರಲ್ಲ, ಏನು ಸತ್ವ ಇರಲ್ಲ ಭೂಮಿಯಲ್ಲಿ, ಖಾಲಿ ಮಣ್ಣಿರುತ್ತೆ.
ಆ ಭೂಮಿಗೆ ಗಿಡ ಬೆಳಿಬೇಕು ನಾವು ಆರ್ಗ್ಯಾನಿಕ್ ಆಗಿ ಅಂದರೆ ಫಸ್ಟು ಸಾಯಿಲ್ ರೆಡಿ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟು. ಈ ಖಾಲಿ ಭೂಮಿಗೆ ನಾನು ಹಾಕ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂದರೆ ಏನೂ ಇರಲ್ಲ ಅದಕ್ಕೆ ಕೊಡೋಕ್ಕೆ. ಎಷ್ಟು ಅಂತ ನೀವು ಕೊಟ್ಟಿಗೆ ಗೊಬ್ಬರ ಕೊಡೋಕ್ಕಾಗುತ್ತೆ? ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಟ್ರ್ಯಾಕ್ಟರ್ ಓಡಿಸಿದ್ದೀವಿ, ಬಟ್ ಅದನ್ನೇ ನಾವು ಫುಡ್ ಸೋರ್ಸ್ ಅಂತ ಗಿಡಕ್ಕೆ ಮಾಡಿದ್ರೆ ತುಂಬ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬಿಡುತ್ತೆ ನಮಗೆ ಖರ್ಚು. ಈಸಿ ಮೆಥಡ್ ಏನು ಅಂದರೆ ಕಾಳುಗಳು ತೊಗೊಂಬಂದ್ಬಿಟ್ಟು ರೋಟೋವೇಟ್ರ್ ಓಡಿಸ್ಬಿಟ್ಟು ಅದ್ರಲ್ಲಿ ಚೆಲ್ಬಿಡೋದು. ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದು. ಕರೆಕ್ಟಾಗಿ ಹೂ ಬಿಡೋ ಸ್ಟೇಜ್ ಇದ್ದಾಗ ನಾವು ಅದನ್ನು ಮತ್ತೆ ರೋಟೋವೇಟ್ರ್ ಓಡಿಸಿದ್ರೆ ಅವಾಗ ಏನಂದರೆ ಹೈಯೆಸ್ಟ್ ಬಯೋಮಾಸ್ ಬೆಳೆದಿರುತ್ತೆ ಗಿಡ. ಅಂದರೆ ಕಂಪ್ಲೀಟ್ ಅದರದ್ದು ಎಲೆಗಳು ಎಲ್ಲ ಬೆಳ್ಕೊಂಡು ಆಮೇಲೆ ಹೂ ಬಿಡೋ ಸ್ಟೇಜಿಗೆ ಗಿಡ ಬಂದಿರುತ್ತೆ. ಆ ಸ್ಟೇಜಲ್ಲಿ ನೀವು ಅದನ್ನು ಭೂಮಿಗೆ ಮಿಕ್ಸ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಅಂದರೆ ಅಷ್ಟು ಜಾಸ್ತಿ ಎಲೆಗಳು ಭೂಮಿಯೊಳಗೆ ಮಿಕ್ಸ್ ಆಗುತ್ತೆ. ಎಲೆ ಮಿಕ್ಸ್ ಆಗಿದ್ಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಚೆಲ್ಲಿದ್ವಿ ಅಂತ ಹೇಳಿದೆ, ಅದರಲ್ಲಿ ಬ್ಯಾಕ್ಟೀರಿಯಾ ಸೋರ್ಸ್ ಸಿಗುತ್ತೆ. ಅದು ಅಲ್ಲೇ ಕೊಳ್ತ್ಕೊಂಡು ಭೂಮಿಲಿ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಹ್ಯೂಮಸ್ ಅಂತ ಹೇಳ್ತೀವಿ, ಅದನ್ನು ಸಾಯಿಲಲ್ಲಿ ಜಾಸ್ತಿ ಮಾಡುತ್ತೆ. ಇದೊಂಥರ ಖಾಲಿ ಪ್ಲೇಟ್ ಇದ್ದಂಗೆ. ಇದನ್ನು ನಾವು ರೆಡಿ ಮಾಡ್ಕೊಬೇಕು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಊಟ ತಯಾರು ಮಾಡ್ಕೊಬೇಕು. ಸೊ ಅದನ್ನು ಮಾಡ್ಕೊಳ್ಳೋ ರೀತಿ ಈ ಥರ ಮಾಡ್ಕೊಂಡಿದ್ದೀವಿ. ನೀವು ಬದುಲು ಅಬ್ಸರ್ವ್ ಮಾಡ್ಬೋದು. ಈಗ ಬದುಗಳು ಏನಕ್ಕೆ ಸುಮ್ಮನೆ ಖಾಲಿ ಬಿಡೋದು ಅಂದ್ಬಿಟ್ಟು ಅಕ್ಸೆಗ್ಲಿರ್ಸಿಡಿಯಾ ಸಾಲನ್ನ ಹಾಕೊಂಡಿದ್ದೀವಿ, ಜೊತೆಗೆ ತೆಂಗಿನ ಸಸಿಗಳನ್ನು ಹಾಕೊಂಡಿದ್ದೀವಿ. ಸೊ ಇದು ಎಷ್ಟು ತಿಂಗಳವರೆಗೂ ನೀವು ಈ ಥರ ಮಾಡಿಬಿಟ್ಟು ಆಮೇಲೆ ಬೆಳೆನ ಸ್ಟಾರ್ಟ್ ಮಾಡ್ತೀರಾ? ಇದು 2 ಸಲ ಅಟ್ಲೀಸ್ಟ್ ಮಾಡಬೇಕು ಅಂತ ಇದೆ. ಬಟ್ ನಾ ಹೇಳಿದ್ನಲ್ಲ, ನಾವು ಈಗ ರೀಸೆಂಟಾಗಿ ಜಮೀನು ತೊಗೊಂಡು ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ನಾವು ಈ ವರ್ಷ ಬೆಳೆ ಬೆಳೆಯೋಕ್ಕೆ ನಮಗೆ ಟೈಮ್ ಇರಲಿಲ್ಲ. ಈ ಸೆಕ್ಷನ್ 2 ಬರೀ ಬಾಳೆ ಪಪ್ಪಾಯ ಸೆಕ್ಷನ್ ಥರ ಮಾಡ್ಕೊಂಡಿದ್ದೀವಿ. ಇದರಿಂದ ಮೇಲ್ಗಡೆ ಸೆಕ್ಷನ್ ಎಲ್ಲ ಲಾಂಗ್ ಟರ್ಮ್ ಉಳಿಯುವಂಥ ಹಣ್ಣಿನ ಮರಗಳು. ಮದರಂಗ ಬಾಳೆ ಇದೆ, ಸಾಂಬಾರ್ ಬಾಳೆ, ಇದು ಇಷ್ಟು ಏಲಕ್ಕಿ ಬಾಳೆ ಇದೆ. ಸೊ ಈ ಕಡೆ ಬಂದು ಈ ಪರಂಗಿ, ಇದೆಲ್ಲ ಪರಂಗಿ ಸೆಕ್ಷನ್. ಇದನ್ನು 3 ವೆರೈಟಿ ಪರಂಗಿ ಗಿಡಗಳಿದೆ ಇದರಲ್ಲಿ. ಸೋಲೋ ಇದೆ, ರೆಡ್ ಲೇಡಿ ಇದೆ. ಪಪ್ಪಾಯಲ್ಲಿ ಒಂದು ಫೇಲ್ಯೂರ್ ಆಗಿ ಒಂದು ಇಡೀ ಗೊಬ್ಬರ ಹಾಕ್ತಾರೆ, ಬೇವಿನ ಹಿಂಡಿ ಹಾಕ್ತಾರೆ, ಒಳಗೆ ಒಂಚೂರು ಲೂಸ್ ಮಣ್ಣು ಮಿಕ್ಕಿರುತ್ತೆ. ಆ ಲೂಸ್ ಮಣ್ಣನ್ನು ಅಲ್ಲೇ ಮಿಕ್ಸ್ ಮಾಡಿಬಿಟ್ಟು ಗಿಡ ಇಟ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಟ್ಟು ಮೇಲೆ ಒಂಚೂರು ಗೊಬ್ಬರ ಹಾಕ್ಬಿಟ್ಟು ಅದನ್ನು ಪಾತಿ ಕಟ್ಬಿಟ್ಟು ಬಿಡ್ತೀವಿ. ಸೊ ಪ್ಲ್ಯಾಂಟಿಂಗ್ ಈ ಥರ ಪ್ರತಿ ಇಲ್ಲಿ ಏನೇ ಹಣ್ಣಿನ ಗಿಡ ನಾವೇನೋ ಹಾಕಿದ್ರು ಆ ಥರ ಮಾಡಿ ಮೇಲೆ 4 ಕಾಳು ಉರುಳಿ ಹಾಕ್ಸಿರ್ತೀವಿ. ಈಗ ಆ್ಯಕ್ಚುಲಿ ಇದೆಲ್ಲ ಉರುಳಿ ಎಲ್ಲ ಕಿತ್ತುಬಿಟ್ಟು ಪಾತಿ ಮಾಡ್ಕೊಂಡು ಇಲ್ಲಿದೆ ಬನ್ನಿ ಇನ್ನು ಇದೆಲ್ಲ ಉರುಳಿ ಹಾಕಿ ಇವಾಗ ಕಿತ್ತುಬಿಟ್ಟು ಇದನ್ನೇ ಮಲ್ಚಿಂಗಾಗಿ ಹಾಕ್ಬಿಟ್ಟು ಮೇಲೆ ಮತ್ತೆ ಇನ್ನೊಂದು 4 ಕಾಳು ಉರುಳಿ ಹರ್ಚ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫುಲ್ ಬೆಳೆದಿತ್ತು, ಇನ್ನೂ ಗಿಡಕ್ಕೆ ಹತ್ಕೊಂಡಿರೋ ಎಲೆಗಳು ಹಂಗೆ ಉಳ್ಕೊಂಡಿದೆ ನೋಡಿ ಇಲ್ಲಿ. ಅಂದ್ರೆ ಇಲ್ಲೇ ಬೆಳೆದಿದ್ರೆ ಇಲ್ಲೇ ಬೆಳೆಸ್ತೀವಿ ನಾವು. ಗಿಡ ನೆಟ್ಟಿದ ತಕ್ಷಣನೇ ಹೇಳಿದ್ನಲ್ಲ, ಬೇವಿನ ಹಿಂಡಿ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಗಿಡ ನೆಟ್ಬಿಟ್ಟು ಸಣ್ಣದಾಗಿ ಪಾತಿ ಮಾಡಿಬಿಟ್ಟು 4 ಕಾಳು ಉರುಳಿ ಹರ್ಚ್ಬಿಟ್ಟಿರ್ತೀವಿ ಸುತ್ತ. ಅದೀಗ ಆಲ್ಮೋಸ್ಟ್ 1.5 ತಿಂಗಳಾಯ್ತು ಅಂತ ಹೇಳಿದ್ನಲ್ಲ ಗಿಡ ನೆಟ್ಟಿ. ಅಷ್ಟರೊಳಗೆ ಇದು ಫುಲ್ ಬೆಳ್ಕೊಂಡು ಇಲ್ಲಿ ನೋಡಿ ಗಿಡದ ಮೇಲೆ ಹತ್ಕೊಂಡ್ಬಿಟ್ಟಿದೆ ಇದು. ಅಂದರೆ ಅದು ಗಿಡದ ಬೆಳವಣಿಗೆಗೆ ಏನು ತೊಂದರೆ ಆಗೋದಿಲ್ವಾ? ಏನು ತೊಂದರೆ, ಇನ್ನೂ ಹೆಲ್ಪ್ ಮಾಡುತ್ತೆ. ಇದು ನೈಟ್ರೋಜನ್ ಫಿಕ್ಸಿಂಗ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿರೋ ಬೇರ್ಗಳೆಲ್ಲ ಗಿಡಕ್ಕೆ ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇರುತ್ತೆ. ಜೊತೆಗೆ ಬಿಸಿಲು ಬೀಳೋದನ್ನು ತಡೆಯುತ್ತೆ, ತೇವಾಂಶ ಆವಿ ಆಗೋದನ್ನು ತಡೆಯುತ್ತೆ, ಭೂಮಿನ ತಣ್ಣಗೆ ಇಟ್ಕೊಂಡಿರುತ್ತೆ. ಸೊ ಲೈವ್ ಮಲ್ಚಿಂಗ್ಗೆ ಈ ಥರ ಗಿಡ ನೆಡುವಾಗ ಉರುಳಿ ಬೆಸ್ಟ್ ಆಪ್ಷನ್. ಈಗ ಇನ್ನು ರಿಪೀಟಾಗೂ ಮಾಡೋಣ ಅಂತ. ಈಗ ಇದು ನೋಡಿ ಎಷ್ಟಿದೆ, ನನಗೆ 45 ದಿನದಲ್ಲಿ ಇಷ್ಟು ಬಯೋಮಾಸಿ ಗಿಡಕ್ಕೆ ಸಿಕ್ತು. ಇನ್ನು ನೀವು ಇದನ್ನೊಂದು 15 ದಿನ ಬಿಟ್ಟು ನೋಡಿದ್ರೆ ಇದು ಇಲ್ಲೇ ಎಲ್ಲ ಒಣಕೊಂಡು ಕೊಳ್ಸ್ಕೊಂಡು ಇಲ್ಲಿ ನೀರು ಬಂದೇ ಬರುತ್ತೆ ಡ್ರಿಪ್ದು. ಸೊ ಇಲ್ಲೇ ಗೊಬ್ಬರ ಆಗುತ್ತೆ. ಇಷ್ಟು ಗೊಬ್ಬರ ಈ ಗಿಡಕ್ಕೆ ಸೇರ್ಕೊಂಡ್ರೆ, ಈ ಗಿಡ ಇರೋದು ಇಷ್ಟು, ಇಲ್ಲಿ ನೋಡಿ ಗೊಬ್ಬರ ಎಷ್ಟು ಸೇರ್ಕೊಂಡಿದೆ. ಇದು ತೋತಾಪುರಿ ಮ್ಯಾಂಗೋ, ಇದು ವೈಲೆಟ್ ಗಾವಾ. ಈ ಗಿಡ ಅಂತೂ ನನಗೆ ಖುಷಿ. ಚಿಗುರು ನೋಡಿ ಆಲ್ಮೋಸ್ಟ್ 2 ಮಂತ್ಸ್ ಅಂತಾನೆ ಇಟ್ಕೊಳ್ಳೋಣ ನಾವು ಈ ಜಾಗಕ್ಕೆ ತೊಗೊಬಂದು ಇದನ್ನು ಹಾಕಿ. ಬಟ್ 3 ಇದರಲ್ಲೂ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ಗಿಡ. ಇಲ್ಲಿರೋ ಪ್ರತಿ ಗಿಡಕ್ಕೂ ಡ್ರಿಪ್ ಇರಿಗೇಷನ್. ಈ ಹಣ್ಣಿನ ಗಿಡಗಳಿಗೆಲ್ಲ ಆನ್ಲೈನ್ ಡ್ರಿಪ್ಪು, ಪೈಪಲ್ಲಿ ನಾವು ಎಲ್ಲಿ ಬೇಕಲ್ಲಿ ಡ್ರಿಪ್ ತೂತ್ ಮಾಡಿ ಹಾಕಿದ್ದೀವಿ. ನಮ್ಮದು ಅಕ್ಸೆಗ್ಲಿರ್ಸಿಡಿಯಾ ಲೈನ್ ಇದೆಯಲ್ಲ, ಇದು ನೋಡಿ ಫುಲ್ ಎಲ್ಲ ಬದುಗಳು ನೀವು ಅಬ್ಸರ್ವ್ ಮಾಡಿ. ಕೆಳಗಡೆದಕ್ಕೂ ಇದೆ, ಇದಕ್ಕೂ ಇದೆ, ಮೇಲೆ ಪ್ರತಿ ಟ್ರೆಂಚ್ಗಿದೆ, ಇವಕ್ಕೂ ಇದೆ ಅಲ್ವಾ? ಅದಕ್ಕೆ ಆನ್ಲೈನ್ ಡ್ರಿಪ್ಪರ್ ಇದೆ ನೋಡಿ ಕೆಳಗೆ. ಹೆಚ್ಚು ಕಡಿಮೆ ನನ್ನ ಇಡೀ 2 ಎಕರೆ ಲ್ಯಾಂಡಲ್ಲಿ 1,500 ಗಿಡಗಳಿದೆ. ಇದು ಈಗಾಗಲೇ ಬರೀ ಅಕ್ಸೆಗ್ಲಿರ್ಸಿಡಿಯಾ ನುಗ್ಗೆ. ಹೌದಾ? ಈ 3 ವೆರೈಟಿ ಇದೇನೆ 1,500 ಗಿಡಗಳು ಹಾಕಿದೀವಿ. ಸೊ ಇವು ನೋಡಿ ಆಲ್ರೆಡಿ ಎಷ್ಟು ಬೆಳವಣಿಗೆ ಆಗಿಬಿಟ್ಟಿದೆಯಲ್ಲ. ಇದೆಲ್ಲ ಇದಕ್ಕೆ ಗೊಬ್ಬರಕ್ಕೇನೆ ಬಿಟ್ಕೊಂಡಿರೋದು ಅಷ್ಟೇ, ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಮೆಥಡ್. ಕಟ್ ಮಾಡಬೇಕು, ಇದು ಬೆಳೀತಿದ್ದಂಗೆನೆ ಇದನ್ನೆಲ್ಲ ಇವುಗಳಿಗೆ ಮಲ್ಚಿಂಗ್ ಹಾಕೊಂಡು ಅಥವಾ ಆಡು ಕುರಿ ಸಾಕಿದ್ರೆ ಅದಕ್ಕೆ ಮೇವಾಗತ್ತೆ. ಮಲ್ಚಿಂಗ್ಗೋಸ್ಕರನೇ ಹಾಕಿರೋದು, ಇದರಿಂದ ನಮ್ಗೆ ಇನ್ನೇನು ಫಲ ಇಲ್ಲ. ಇಷ್ಟು ಸಸಿ ನಾವೇನು ಬೆಳೆದಿದ್ದೀವಿ ಇದೆಲ್ಲಾನು ನಮಗೆ ಬಯೋಮಾಸ್ಗೋಸ್ಕರನೇ ಹಾಕಿರೋದು. ಕರೆಕ್ಟಾಗಿ ಎಲ್ಲ ನೋಡಿದ್ರೆ 80+ ವೆರೈಟೀಸ್ ಹಣ್ಣುಗಳು ನಾನು ತೊಗೊಂಡ್ಬಂದಿದ್ದೀನಿ. 80+ ಡಿಫ್ರೆಂಟ್ ವೆರೈಟಿ ಹಣ್ಣುಗಳಿದೆ. ಇದು ಸ್ಟಾರ್ಟಿಂಗ್, ಇದು ಫಸ್ಟ್ ಲೈನ್ ಅಷ್ಟೇ. ನಮ್ದು ಈ ಕಡೆ ಮೇಲೆ ಹೋಗ್ತಾ ಅಲ್ಲಿ ತೋರಿಸ್ತೀನಿ ನಾನು. ಅಲ್ಲಿರೋದೆಲ್ಲ ಡಿಫ್ರೆಂಟ್ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ಗಳೇ. ಇಲ್ಲಿಂದ ಪರ್ಮಾಕಲ್ಚರ್ ಕಾನ್ಸೆಪ್ಟ್ ಅಂತ ಏನಿದೆ ನಮ್ಮದು, ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೇಜರಾಗಿ ನಾನು ಅಬ್ಸರ್ವ್ ಮಾಡಿ ಅಂತ ನಿಮ್ಗೆ ಹೇಳೋದೇನು ಅಂದರೆ, ಸಾಯಿಲ್ನ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ.
ಆ್ಯಸ್ ಇಟ್ ಈಸ್ ಹಂಗೆ ಬಿಟ್ಟಿದ್ದೀರಾ? ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಇಲ್ಲಿ ಏನಿದೆ ನೇಚರ್ ಏನಿದೆ ಇದರಲ್ಲಿ ಹಾಂ ಮ್ಯಾಕ್ಸಿಮಮ್ ಅದನ್ನು ಹಂಗೆ ಬಿಟ್ಟಿದ್ದೀವಿ, ಯಾವುದನ್ನು ಅಷ್ಟು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಈಗ ಇದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ನೀವು ಎಡಗಡೆ ಏನು ಇಲ್ಲಿ ತೋರಿಸ್ತೀರಾ ಈ ಸ್ಟೇಜ್ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್. ಇದು ನ್ಯಾಚುರಲ್ ಅಲ್ಲ, ಇದನ್ನು ನಾವು ನೇಚರಿಂದ ಡಿಸ್ಟರ್ಬ್ ಮಾಡಿ ಬಟ್ ಕೆಮಿಕಲ್ ಹಾಕದೆ ಬೆಳೆ ಬೆಳೀತಾ ಇದ್ದೀವಿ. ಸೊ ಅದು ಆರ್ಗ್ಯಾನಿಕ್ ಫಾರ್ಮಿಂಗು. ಇದು ನ್ಯಾಚುರಲ್ ಫಾರ್ಮಿಂಗು. ಮ್ಯಾಕ್ಸಿಮಮ್ ನೇಚರ್ನ ಡಿಸ್ಟರ್ಬ್ ಮಾಡಿದೆ, ನೇಚರ್ ತಂದು ಏನು ನಡ್ಕೊಂಡು ಹೋಗುತ್ತೆ ಅದ್ರ ಮಧ್ಯೆ ಸ್ವಲ್ಪ ನಾವು ಇಂಟರ್ಫಿಯರ್ ಆಗಿ ನಮಗೆ ಹೆಂಗೆ ಬೇಕು ಹಂಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಬೆಳೆ ಬೆಳಿಬೇಕು ಅಂತ ಮಾಡ್ಕೊಂಡಿರೋದು. ಸೊ ಹಿಂಗೆ ನೋಡೋರು ನಿಮಗೆ ಬರೀ ಕಳೆನೇ ಕಾಣ್ಬೋದು ಅಲ್ವಾ, ಅಥವಾ ಬರೀ ಅಕ್ಸೆ ಗಿಡಗಳಾರು ಅಟ್ಲೀಸ್ಟ್ ಇವಾಗ ಒಂಚೂರು ಬರೀ ಅಕ್ಸೆ ಗಿಡ ಕಾಣುತ್ತೆ. ಹೌದು. ಬಟ್ ನೀವೀಗ ಒಂದು ಫ್ಲ್ಯಾಟ್ ತೋಟ ಮಣ್ಣಿದೆ, ನೀಟಾಗಿ ಮಟ್ಟವಾದ ಭೂಮಿ ಇದೆ ಅಂತ ಅಂದ್ಕೊಳ್ಳಿ. ಗಿಡ ಹಾಕಿದ್ರೆ ಏನು ಮಾಡ್ತೀರಾ, 15 ಅಡಿಗೆ ಒಂದು ಗಿಡ ಹಾಕ್ತೀರಾ, ಮಿಕ್ಕಿದ ಜಾಗ ಅಲ್ವಾ ಖಾಲಿ ಬಿಟ್ಟಿರ್ತೀರ. ನಾವು 15 ಅಡಿ ಗಿಡ ಹಾಕಿದ್ದೀವಿ ಇದ್ರೊಳಗೆ. ಇಲ್ಲೇ ಬನ್ನಿ, ಇಲ್ಲೇ ಕಾಣುತ್ತೆ ನೋಡಿ, ಇಲ್ಲೊಂದು ಆಮ್ಲ ಗಿಡ ಇದೆಯಾ? ಹೌದು. ಅದ್ರ ಹಿಂದೆನೇ ನೋಡಿ ಇನ್ನೊಂದು ಗಿಡ ಇದೆ, ಇದರಿಂದ ಅದಕ್ಕೆ 15 ಅಡಿ ಇದೆ. ಅಲ್ಲಿಂದ ಹಂಗೆ 15 ಅಡಿ ಹೋಗಿ ಅಲ್ಲೊಂದು ಗಿಡ ಇದೆ. ಹೌದು. ಇಲ್ಲೇ ಇನ್ನೊಂದು ಗಿಡ ಇದೆ. ಇಡೀ ಭೂಮಿಲಿ ನಾವು 15 ಅಡಿ ಗಿಡ ಹಾಕಿದ್ದೀವಿ. ಮಿಕ್ಕಿದ ಜಾಗನ ಏನು ಮಾಡಿದ್ದೀವಿ, ಪ್ರಕೃತಿ ಹೆಂಗಿತ್ತು ಹಂಗೆ ಬಿಟ್ಟಿದ್ದೀವಿ. ಈ ಲೈನಲ್ಲಿ ಫ್ರೂಟ್ ಪ್ಲಾಂಟ್ಸ್ಗಳು ಈ ಥರ ಬಂದಿದೆ ನೋಡಿ. ಇದು ನಾಗ್ಪುರ್ ಆರೆಂಜು. ಅಂದರೆ ಅದು ನಾನು ಸುಮಾರು ಜನ ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡಿ ಹಾಕಿರೋದಕ್ಕೋ ಏನೋ ಗೊತ್ತಿಲ್ಲ. ಚಿಗುರು ನೋಡಿ, ಹಾರ್ಡ್ಲಿ 2 ತಿಂಗಳಾಗಿದೆ ಇದನ್ನೆಲ್ಲ ನಾನು ಪ್ಲ್ಯಾಂಟ್ ಮಾಡಿ. ಯಾರು ವ್ಯವಸಾಯ ಮಾಡಿಲ್ಲ ಅಲ್ಲ, ಸೊ ಇದರಲ್ಲಿ ಕಲ್ಲು ಹಾಯೋದು ಆ ಥರ ಡಿಸ್ಟರ್ಬ್ ಆಗಿಲ್ಲ. ಗುಡ್ಡ ಏನಿತ್ತು ಅದೇ ಥರ ಸಾಯಿಲು. ಹಣ್ಣಿನ ಗಿಡಗಳು ಹಾಕೋಕ್ಕೆ ಮಾತ್ರ ಐಡಿಯಲ್ ಸಾಯಿಲು, ಯಾಕಂದರೆ ಸಣ್ಣ ಸಣ್ಣ ಕಲ್ಲಿದೆ, ನೀವು ಅಲ್ಲೇ ನೋಡ್ಬೋದು. ಮಣ್ಣು ಸಾಫ್ಟಾಗೂ ಇದೆ, ಉಡಿ ಮಣ್ಣು ಇದೆ, ಬಟ್ಟು ಈ ಥರ ಸಣ್ಣ ಸಣ್ಣ ಕಲ್ಲುಗಳು ಇದೆ ಮಣ್ಣೊಳಗೆ. ಇದು ಗೊಬ್ಬರ ಹಾಕಿರೋದು ಇವರು. ಈ ಥರ ರೆಡ್ ಸಾಯಿಲ್ ಇರೋದು ಇದು ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಎಲ್ಲ ವೆರೈಟಿ ಗಿಡಗಳನ್ನ ಹಾಕೋಕ್ಕೆ ಟ್ರೈ ಮಾಡಿದ್ದೀರಲ್ಲ ಮ್ಯಾಕ್ಸಿಮಮ್. ಅಂದರೆ ಸರ್ ಈ ಪರ್ಮಕಲ್ಚರ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಇವತ್ತಿಗೆ ಮುಗೀತು ಅಂತಲ್ಲ. ಅಂದರೆ ನಾನು ಇವಾಗ ಇಲ್ಲಿ ಗಿಡ ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು ಹಂಗಲ್ಲ ಅದು. ಇದು ಈಗ ಬೆಳೀತಾ ನಾವು ಕ್ಯಾನಪಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಬಿಸಿಲು ಬೀಳ್ತಾ ಇದೆಯಾ, ಇಲ್ಲಿ ಯಾವುದು ಗಿಡ ಇಲ್ವಾ, ನಾನು ಇಲ್ಲೊಂದು ಗಿಡ ಪ್ಲ್ಯಾಂಟ್ ಮಾಡ್ತೀನಿ, ಯಾವುದೋ ಕಲೆಕ್ಷನ್ ಸಿಕ್ತು. ಬೇಸಿಕಲಿ ಕಾಡು ಮಾಡಬೇಕಷ್ಟೇ ನಮ್ಮ ಇಂಟೆನ್ಷನ್ ಇದು. ಬಟ್ ಇಲ್ಲಿ ಆಗೋ ಕಾಡಲ್ಲಿ ಹಣ್ಣು ಸಿಗ್ಬೇಕು ನಮ್ಮ ಕೈಗೆ. ಸೊ ಇದು ಹಾಕ್ಬಿಟ್ಟೆ ಇಲ್ಲಿ ವ್ಯವಸಾಯ ಮುಗೀತು ಹಂಗಲ್ಲ ಇದ್ರದ್ದು. ನಮ್ಮ ಲ್ಯಾಂಡಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಇದು. ಅಂದರೆ ಇದು ಯಾವುದೋ ಹಳೆಯ ಮರ ಹಿಂಗೆ ಇತ್ತು. ಸೊ ಇದು ನೋಡಿದಾಗಿಂದ ನನಗೆ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಹಬ್ಬಿಸ್ಬೇಕು, ಈಗ ಕಲ್ಲು ಹಾಕಿ ರಿಂಗ್ ಹಾಕಿ ಅದೊಂದು ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ ಬಂದಂಗೆ ಆಗುತ್ತೆ ಲ್ಯಾಂಡ್ ಮಧ್ಯ. ಅದ್ರ ಬದಲು ಇದಕ್ಕೆ ಹಬ್ಬಿಸ್ಬೇಕು ಅಂತ ನಾನು ಸುಮ್ಮನೆ ಡ್ರ್ಯಾಗನ್ ಟ್ರೀ ಅಂತ ಕರ್ಕೊಂಡು ಇಟ್ಕೊಂಡಿದ್ದೆ ಇದನ್ನು. ಈಗ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದೀವಿ ಅಲ್ವಾ. ಇದು ಬೆಳೆದು ಇದಕ್ಕೆ ಹಬ್ಬಿಕೊಂಡು ಇದರಲ್ಲೇ ಡ್ರ್ಯಾಗನ್ ಫ್ರೂಟ್ ಬೆಳೆಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ. ಇಲ್ಲಿ ಸನ್ಸೆಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಹೌದು. ನಮಗೆ ಇದು ಬೇರೆ ಆಗುತ್ತಾಗ ಅಲ್ವಾ. ಎಲ್ಲ ಮರಗಳು ಎದ್ದ ಮೇಲೆ ನಮಗೆ ಇಲ್ಲಿ ಓಪನ್ ವ್ಯೂ ಇರುತ್ತೆ. ಇನ್ನೊಂದು 5 ಗಂಟೆ ಮೇಲಾಗಬೇಕು ಇಲ್ಲಿದು ಬೆನಿಫಿಟ್ ಗೊತ್ತಾಗಕ್ಕೆ ನಮಗೆ. ಕೂತ್ರೆ ನೀಟಾಗಿ ನಮ್ಮ ಕಣ್ಣೆದುರುಗಡೆನೆ ಸನ್ಸೆಟ್ ಸಿಗುತ್ತೆ. ಸೊ ನನ್ನ ಮನೆ ಕಟ್ಟಕ್ಕೆ ಅಂತ ಬಿಟ್ಟಿದ್ದ ಜಾಗ ಇದು ಆ್ಯಕ್ಚುಲಿ. ಇಲ್ಲಿ ಮನೆ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಅಲ್ಲಿ ನೀರಿನ ಫೆಸಿಲಿಟಿ ಎಲ್ಲ ಮಾಡ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ಯಾವಾಗಾದರೂ ಇಲ್ಲಿ ಬೇಕಾದ್ರೆ ಮನೆ ಮಾಡ್ಕೊಬೋದು. ಸದ್ಯಕ್ಕೆ ಇಲ್ಲಿ ಬಂದಾಗ ಕೂತ್ಕೊಳ್ಳೋದಕ್ಕೆ ಜಾಗ ಇದೆ. ನಾನು ನಿಮಗೆ ಫಸ್ಟೇ ಹೇಳಿದ್ನಲ್ಲ, ನೇಚರ್ ಮಧ್ಯೆ ಇರೋ ಜಮೀನಲ್ಲಿ ನಾವು ಕಾಡು ಮಾಡ್ಕೊಂಡಿದ್ರೆ ನನಗೆ ಅದು ಪರ್ಸ್ನಲಿ ಇಷ್ಟ ಅಂತ. ಸೊ ಇಲ್ಲಿ ಕಾಣುತ್ತೆ ನೋಡಿ. ಯಾಕೆ ನಾನು ಈ ಜಮೀನು ಸೆಲೆಕ್ಟ್ ಮಾಡಿದೆ ಅಂದರೆ, ನಮ್ಮ ಜಮೀನಲ್ಲಿ ನೀವು ನೋಡೋ ದಿಕ್ಕಲ್ಲೆಲ್ಲ ಬೆಟ್ಟ ಗುಡ್ಡಗಳಿದೆ. ಹೌದು. ಇದಕ್ಕೆ ನಾವು ಹೆಸರಿಟ್ಕೊಂಡಿರೋದು ದ ಬ್ಯಾಕ್ ಯಾರ್ಡ್ ಸ್ಲೋಪ್ಸ್ ಅಂತ. ದ ಬ್ಯಾಕ್ ಯಾರ್ಡ್ ಸ್ಲೋಪ್ಸ್. ನಮ್ಮ ಫಾರ್ಮಿಗೆ ನಾವು ಇಟ್ಕೊಂಡಿರೋ ಹೆಸರು ದ ಬ್ಯಾಕ್ ಯಾರ್ಡ್ ಸ್ಲೋಪ್ಸ್ ಅಂತ. ಈ ಲ್ಯಾಂಡ್ಸ್ಕೇಪ್ ನಾನು ಏನಕ್ಕೆ ತಗೊಂಡು ಮಾಡಿದೆ ಅನ್ನೋದಕ್ಕೆ, ಇಲ್ಲಿ ಬಂದು ನಿಂತ್ಕೊಂಡಾಗ ಇಲ್ಲಿ ಕಂಡಿದ್ದು ಬೆಟ್ಟ ಗುಡ್ಡಗಳು ಅಲ್ವಾ, ಫುಲ್ ಪೀಸ್ಫುಲ್ ಆಗಿದೆ. ಆಲ್ಮೋಸ್ಟ್ ಕಾಡು ಮಧ್ಯ ಇದ್ದಂಗೆ ಇದೆ. ಸೊ ಸುಮ್ಮನೆ ಕೃಷಿ ಮಾಡ್ತೀನಿ ಅಂದ್ಬಿಟ್ಟು ಫ್ಲ್ಯಾಟ್ ಲ್ಯಾಂಡ್ ತೊಗೊಂಡು ನೀಟಾಗಿ ಬೆಳೆ ಬೆಳೆಯೋದು ಒಂದು ಇಂಟ್ರೆಸ್ಟ್ ಇರ್ಬೋದು. ಬಟ್ ಪ್ರಕೃತಿ ಮಧ್ಯದಲ್ಲೇನೆ ನಮಗೆ ಬೇಕಾಗಿದ್ದ ಬೆಳೆ ನಾವು ಬೆಳ್ಕೊಂಡು ನಾವು 1-2 ದಿನ ಪೀಸ್ಫುಲ್ಲಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಬೇಕು ಅಂದರೆ ನನಗೆ ಈ ಲ್ಯಾಂಡ್ ತುಂಬ ಇಷ್ಟ ಆಯಿತು ಆ ರೀತಿ ಲೆಕ್ಕ ಹಾಕಿದಾಗ. ಸೊ ಅದಕ್ಕೆ ಇದು ಒಳ್ಳೆ ಜಾಗ ಅಂತ ಸೆಲೆಕ್ಟ್ ಮಾಡಿ ತೊಗೊಂಡು, ಆಲ್ಮೋಸ್ಟ್ ನನಗೇನು ಹಿಂಗೆ ತೊಗೊಬಿಟ್ಟೆ ಅಂತ ಇವತ್ತೇನು ಗಿಲ್ಟಿಲ್ಲ. ಎಲ್ಲ ನೀಟಾಗಿ ಎಕ್ಸಿಕ್ಯೂಟ್ ಆಗಿದೆ, ಎಲ್ಲ ಚೆನ್ನಾಗೂ ಬಂದಿದೆ. ನೀವು ಇವತ್ತು ನೋಡ್ದಂಗೆನೆ ಇಲ್ಲಿಂದಾನು ಹಿಡಿದು ಇಷ್ಟೊಂದು ಡೆವಲಪ್ ಮಾಡಿದ್ದೀರಲ್ಲ ಅಲ್ವಾ. ಕಂಪ್ಲೀಟ್ ವರ್ಕು 7 ಮಂತ್ಸಲ್ಲಿ ಮಾಡಿರೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ನೀವೀಗ ನನಗೊಂದು ಗಿಡ ಕೊಟ್ಬಿಟ್ಟು ನೆಡಿ ಅಂದ್ರೂ ನನಗೆ ಅಲ್ಲಿ ಎಕ್ಸ್ಟ್ರಾ ಗಿಡ ಇಟ್ಬಿಟ್ಟಿದ್ದೀನಿ. ಜಾಗ ಇಲ್ಲ ನೆಡಕ್ಕೆ. ಕಂಪ್ಲೀಟ್ ಹಿಂಗೆ ಕಾಣುತ್ತೆ ಫಾರ್ಮು. ಬಟ್ ನೀವು ಎಲ್ಲಾದರೂ ಒಂದು ಗಿಡ ನೆಡಕ್ಕೆ ಕೊಟ್ಟರು ನನ್ನ ಹತ್ರ ಜಾಗ ಇಲ್ಲ ನೆಡಕ್ಕೆ. ಇವತ್ತು ಇಲ್ಲೂ ಅಬ್ಸರ್ವ್ ಮಾಡಿ, ಟೀಕ್ ಗಿಡ ನೋಡಿ, ಬಾರ್ಡರ್ ಕ್ರಾಪು.
ಈ ಇದ್ರಲ್ಲೂ ಕಂಪ್ಲೀಟ್ ಇದೆ, ಫುಲ್ ಬಾರ್ಡರ್ ಸ್ಟಿಕ್ ಇದೆ, ಈ ತುದಿ ತನಕನೂ ಮಹಾಗನಿ ಪ್ಲಾಂಟ್ಸ್ ಬಂದಿದೆ ಅಲ್ಲಿ. ಸೊ ಹೌದು ಕಳೆನೇ ಇವಾಗ ಜಾಸ್ತಿ ಕಾಣ್ತಾ ಇರ್ಬೋದು, ಬಟ್ ಈ ಕಳೆ ತೆಗಿಯೋದಂತೂ ನಾನು ಯಾವುದೇ ಕಾರಣಕ್ಕೂ ಈ ಸಮ್ಮರ್ ಮುಗಿಯೋ ತನಕ ಮಾಡಲ್ಲ. ನಂಗೆ ಈ ಲ್ಯಾಂಡನ್ನ ಏನಾದ್ರು ಉಳಿಸುತ್ತೆ ಅಂದರೆ, ಈ ಸಮ್ಮರ್ ನಂಗೇನು ತೊಂದರೆ ಆಗ್ದಂಗೆ ಈ ಲ್ಯಾಂಡ್ ಇರುತ್ತೆ ಅಂದರೆ ಈ ಕಳೆಗಳೇನೆ ನನಗೆ ಧೈರ್ಯ ಕೊಟ್ಟಿರೋದು. ಡೈರೆಕ್ಟ್ ಸನ್ಲೈಟ್ ಇಲ್ಲಿ ಈ ಓಪನಲ್ಲಿ ಸನ್ಲೈಟ್ ಬಿದ್ದರೆ ಭೂಮಿ ಎಷ್ಟು ಕಾಯುತ್ತೆ ಅಲ್ವಾ, ಎಷ್ಟು ಹೀಟ್ ಜನರೇಟ್ ಆಗುತ್ತೆ ಭೂಮಿಗೆ. ಸೊ ಈ ಕಳೆ ಇರೋದ್ರಿಂದ ಭೂಮಿಗೆ ಎಷ್ಟು ನೆರಳು ಸಿಗುತ್ತೆ, ಎಷ್ಟು ಶೇಡ್ ಇರುತ್ತೆ ಭೂಮಿ, ಎಷ್ಟು ಸ್ವಲ್ಪ ಅಟ್ಲೀಸ್ಟ್ ಒಂದು ಸರ್ಟನ್ ಎಕ್ಸ್ಟೆಂಟ್ಗಾದ್ರೂ ಭೂಮಿನ ತಂಪಾಗಿ ಕಾಪಾಡ್ಕೊಳ್ಳುತ್ತೆ. ಆ ಕಳೆ ನೀವು ತೆಗಿಯಲ್ವಾ ಅಂತ ಕೇಳ್ಬೋದು. ಎಷ್ಟೊಂದು ಜನಕ್ಕೆ ಇದು ನೋಡಿದ್ರೆ ಡೌಟ್ ಬರುತ್ತೆ, ಬರೀ ಕಳೆನೇ ಕಾಣ್ತಾ ಇದೆಯಲ್ಲ ಹೆಂಗೆ ಮಾಡ್ತೀರಾ, ಕಳೆ ತೆಗಿಯಲ್ವಾ? ಸದ್ಯಕ್ಕಂತೂ ಕಳೆ ತೆಗಿಯಲ್ಲ. ಕಳೆ ಏನಾಗುತ್ತೆ ಇನ್ ಫ್ಯೂಚರ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಈಗ ನೀವು ಹಣ್ಣಿನ ಗಿಡಗಳೆಲ್ಲ ನೋಡಿದ್ದೀರಾ, 15 ಅಡಿಗೆ ಇದು ಮಾವಿದೆ, ಅಲ್ಲಿ ಸೀಬೆಕಾಯಿ ಇದೆ. ಸೊ ಹಣ್ಣಿಂದೆಲ್ಲ ಮರ ಆಗುವಂಥ ವೆರೈಟಿಗಳು ಹಾಕಿದ್ದೀವಿ. ಇನ್ನೊಂದು 5 ವರ್ಷ ಆದಮೇಲೆ ಈ ಮಾವಿನ ಮರ ನಿಮ್ಮ ಪ್ರಕಾರ ಎಷ್ಟು ದೊಡ್ಡದಾಗಿರ್ಬೋದು ಅಲ್ವಾ? ಒಂದು 10 ಅಡಿ ಜಾಗನಾರು ತಗೊಂಡಿರುತ್ತಾ? ಆ ಸೀಬೆ ಗಿಡ ಈ ಕಡೆಗೆ ಒಂದು 5 ಅಡಿ, ಈ ಕಡೆಗೆ ಒಂದು 5 ಅಡಿ ಜಾಗನಾರು ತಗೊಂಡಿರುತ್ತಾ? ಅದು ಕ್ಯಾನಪಿ ಕವರ್ ಆಯ್ತಾ? ಕ್ಯಾನಪಿ ಕವರ್ ಆದ್ಮೇಲೆ ಬಿಸಿಲು ಭೂಮಿಗೆ ಬೀಳ್ತಿಲ್ಲ ಅಂತ ಆಗುತ್ತೆ ತಾನೆ. ಬಿಸಿಲು ಭೂಮಿಗೆ ಬೀಳ್ತಿಲ್ಲ ಅಂದಾಗ ಈ ಕಳೆ ಗಿಡಗಳ ಕತೆ ಏನಾಗುತ್ತೆ ಅಲ್ವಾ? ಬರೋದೇ ಇಲ್ಲ ಅಲ್ಲ, ಬರೋದೇ ಇಲ್ಲ, ತಂತಾನೆ ಅದು ಹೋಗುತ್ತೆ. ಆ ಮರಗಳಲ್ಲಿ ಎಲೆಗಳು ಜಾಸ್ತಿ ಬೆಳೆದಿರುತ್ತಲ್ವಾ, ಒಂದು ಸೀಸನಲ್ಲಿ ಉದುರುತ್ತಲ್ವಾ, ಅದೆಲ್ಲ ಆದ್ರೂ ಉದ್ದಿದ್ದೆ ನಮ್ಮ ಭೂಮಿಗೆ ಲೀಫ್ ಲಿಟರ್ ಕವರ್ ಆಗಿರುತ್ತೆ. ಸೊ ಅದಲ್ಲೇ ಮಲ್ಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಇವತ್ತಿಗೆ ಮುಗ್ದೋಗೋ ವ್ಯವಸಾಯ ಅಲ್ಲ, ಅಂದರೆ ಅದು ಮಾಡ್ಕೊಳ್ಳುತ್ತೆ. ನಾವು ಮಾಡಬೇಕಾಗಿರೋ ಕೆಲಸ ಇನಿಷಿಯಲಿ ಪ್ಲ್ಯಾನ್ ಮಾಡಬೇಕು, ನೀಟಾಗಿ ಪ್ಲ್ಯಾಂಟ್ ಮಾಡಬೇಕು, 1-2 ವರ್ಷ ಗಿಡಗಳನ್ನ ಬದುಕಿಸ್ಕೊಂಡು ಅದು ಜೀವ ಗಟ್ಟಿ ಆಯಿತು, ಇನ್ನು ಅದು ಸಾಯಲ್ಲ ಅಂತ ಆದಮೇಲೆ ನೀವು ಮಾಡೋ ಕೆಲಸ ಮುಗೀತು, ತಂತಾನೆ ಪ್ರಕೃತಿ ಅದ್ರ ಕೆಲಸ ಮಾಡಿಕೊಂಡು ಅದು ಬದುಕೊಳ್ಳೋ ದಾರಿ ಅದು ನೋಡ್ಕೊಳ್ಳುತ್ತೆ. ಸೊ ಅದಕ್ಕೆ ಈ ಕಾನ್ಸೆಪ್ಟಿಗೆ ಪರ್ಮಾಕಲ್ಚರ್ ಕಾನ್ಸೆಪ್ಟ್ ಅಂತ ಇರೋದು, ಪರ್ಮನೆಂಟ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಅಂತ. ಹೊಸದು ನಮ್ಗೆ ಗೊತ್ತಿರಂಗೆ ನಮ್ಮಲ್ಲಿ ತುಂಬ ಜನ ಮಾಡ್ತಾ ಇಲ್ಲ ಅಲ್ವಾ, ಬಟ್ ಸಕ್ಸಸ್ಫುಲ್ ಆಗಿ ಓಲ್ಡ್ ಮೆಥಡ್ ಇದು. ಹಿಂದಿನ ಕಾಲದಲ್ಲಿ ಮಾಡ್ತಿದ್ದೆ ಈ ಥರ ವ್ಯವಸಾಯ ಎಲ್ಲ ಬಿಟ್ಬಿಟ್ಟಿದ್ರು ಕೆಮಿಕಲ್ ಫಾರ್ಮಿಂಗ್ ಬಂದಮೇಲೆ. ಇವಾಗೇನೋ ಮಾಡ್ರನ್ ಆಗಿ ಪರ್ಮಾಕಲ್ಚರ್ ಅಂತೆಲ್ಲ ದೊಡ್ಡ ದೊಡ್ಡ ಟರ್ಮ್ಸ್ ಅಂತ ಅನ್ನಿಸ್ಬೋದು ಜನಕ್ಕೆ ಕೇಳೋಕ್ಕೆ, ಬಟ್ ಮುಂಚೆ ಮಾಡ್ತಿದ್ದೆ ಈ ರೀತಿ ವ್ಯವಸಾಯಗಳು. ಇದು ನಿಮಗೆ ಲಾಂಗ್ ಟರ್ಮ್ ಆಗಿ ಕಡಿಮೆ ಶ್ರಮದಲ್ಲಿ ತಂತಾನೆ ಬೆಳ್ಕೊಳ್ಳೋವಂಥ ರೀತಿ ವ್ಯವಸಾಯ ಇದು. ಸೊ ನಮ್ಮಂಥವ್ರಿಗೆ ಜಾಸ್ತಿ ಟೈಮ್ ಇರಲ್ಲ, ವೀಕೆಂಡ್ ಫಾರ್ಮರ್ಸ್ ಅಂತ ಇದೀವಲ್ಲ, ಸೊ ನಮ್ಗಳಿಗೆಲ್ಲ ಬೆಸ್ಟ್ ಮೆಥಡ್ ಅಲ್ಲ ಇದು. 1-2 ವರ್ಷ ಒಂದು ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಶ್ರಮ ಅಂದರೆ ಇನ್ನೇನಿಲ್ಲ, ಟೈಮಿಗೆ ನೀರು ಕೊಡಬೇಕು. ಈಗ ನಮ್ಮ ಲೇಬರ್ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಥರ ಬಂದು ಪಾತಿ ಮಾಡಿ ಗೊಬ್ಬರ ಕೊಟ್ಕೊಂಡು ಆ ಗಿಡನ ಬದುಕಿಸ್ಕೊಳ್ಳೋಕೆ ಏನು ಬೇಕು ಬೇಸಿಕ್ ಅದನ್ನು ಮಾಡ್ಕೊಬೇಕಷ್ಟೆ. ಅದು ಗಿಡ ಬದುಕೊಂತು ಬೇರೆ ಬಿಟ್ಕೊಂಡು ಬೆಳೀತು ಅಂತ ಆದಮೇಲೆ ಮುಗೀತು ನಮ್ಮ ಕೆಲಸ. ಏನಾದರೂ ಈ ಗ್ಲಿರಿಸಿಡಿ ಆಕ್ಸಿನ್ ಮೇಂಟೈನ್ ಮಾಡ್ಕೊಬೇಕು. ಆ ಗಿಡಗಳ ಕ್ಯಾನಪಿ ಕವರ್ ಆಯಿತು ಅಂದಮೇಲೆ ಈ ಗ್ಲಿರಿಸಿಡಿ ಹಾಕ್ಸಕತ್ತೇನೂ ಮುಗೀತು. ಇವನು ಇನ್ನೊಂದು 5 ವರ್ಷ ಅಷ್ಟೇ. ಇಲ್ಲಿ ಏನು ನಾನು 1,500 ಗಿಡ ಹಾಕಿದ್ದೀನಿ, ಅದು ಜೀವನ ಪರ್ಯಂತ ಇರುತ್ತೆ ಅಂತ ಏನಿಲ್ಲ. ಅದನ್ನು ಕಟ್ ಮಾಡ್ತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಅದು ಕಟ್ ಮಾಡಿ ಅದಕ್ಕೆ ನೆರಳು ಜಾಸ್ತಿ ಆಯಿತು ಅಂದಾಗ ಅದು ತಂತಾನೆ ಬೆಳೆಯೋದನ್ನು ಸ್ಟಾಪ್ ಆಗುತ್ತೆ. ನಾವೇನು ಮೇನ್ ಕ್ರಾಪಾಗಿ ಹಾಕಿರ್ತೀವಿ ಅದೇ ಇಡೀ ಜಾಗನ ಕವರ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ಅಚೀವ್ ಮಾಡೋ ತನಕ ಇರೋದು ವ್ಯವಸಾಯ. ಅದನ್ನು ನೀವು ಒಂದ್ಸಲ ಅಚೀವ್ ಮಾಡಿಬಿಟ್ರೆ ನಿಮ್ಮ ಆಟ ಮುಗೀತು, ಇನ್ನು ತಂತಾನೆ ಬೆಳ್ಕೊಂಡು ಹೋಗುತ್ತೆ. ಇಲ್ಲಿ ನಾ ಹೇಳ್ದಂಗೆ 80 ವೆರೈಟಿ ಹಣ್ಣುಗಳಿದೆ. ಅಷ್ಟು ಸ್ಟಾರ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಇದೆ, ಪೀನಟ್ ಬಟರ್ ಇದೆ, ಆ್ಯಪಲ್ ಇದೆ, ಆರೆಂಜ್ ಇದೆ, ಮೂಸಂಬಿ ಇದೆ. ನನಗೆ ಹೋದಾಗ ನಂಗೆ ನರ್ಸರಿಲಿ ಯಾವ್ಯಾವ ಥರ ಹಣ್ಣುಗಳು ಕಾಣ್ತು, ಮ್ಯಾಕ್ಸಿಮಮ್ ವೆರೈಟೀಸ್ ಹಣ್ಣುಗಳೆಲ್ಲ ತೊಗೊಂಬಂದಿದ್ದೀನಿ. ಈಗ ಸೀಬೆಕಾಯಿ ತೊಗೊಂಡ್ರೆ ಅದರಲ್ಲೇ 7 ವೆರೈಟಿ ಇದೆ, ಮಾವಲ್ಲಿ ಒಂದು 5 ವೆರೈಟಿ ಇದೆ, ಹಲ್ಸಲ್ಲಿ ಒಂದು 5 ವೆರೈಟಿ ಇದೆ. ಸೊ ಅದಷ್ಟು ಬಿಡುತ್ತಲ್ಲ ಹಣ್ಣು, ನೀವು ಅದನ್ನು ಏನು ಮಾಡ್ತೀರಿ ಲಾಸ್ಟಲ್ಲಿ? ನಿಮಗೆ ಸಾಕು ಅನ್ನೋಷ್ಟಂತೂ ಹಣ್ಣು ಸಿಗುತ್ತೆ. ಇವತ್ತು ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, 5-6 ವರ್ಷ ಆದಮೇಲೆ ಸಿಗುತ್ತೆ. ಮಾರಬೇಕು ಅಂದರೆ ನೀವು ಮಾರ್ಬೋದಲ್ವಾ? ನಿಮ್ಗೆ ಆರ್ಗ್ಯಾನಿಕ್ ಮಾರ್ಕೆಟ್ಸ್ಗಳಿದೆ, ಅದನ್ನೇ ಪ್ರಿಫರ್ ಮಾಡೋ ಕಸ್ಟಮರ್ಸ್ ಯಾರೂ ಬೇಡ ಸರ್, ನಿಮ್ಮ ಫ್ರೆಂಡ್ಸೇ ಇದ್ದಾರೆ ಸರ್. ಇವತ್ತು ನಾನು ಏನು ಮಾಡೋದು, 7 ತಿಂಗಳಲ್ಲಿ ಈ ಥರ ಇದ್ದಿದ್ದ ಜಾಗನ ಒಂದು ಸೈಂಟಿಫಿಕ್ ಆಗಿ ಪ್ಲ್ಯಾನ್ ಮಾಡಿ ಒಂದು ರೀತಿಲಿ ಕೆಲಸನ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋದರೆ ಯಾವ ಹಂತಕ್ಕೆ ತೊಗೊಂಬರ್ಬೋದು ಅನ್ನೋದನ್ನು ನಾನು ತೋರಿಸ್ಬೋದು ನಿಮಗೆ.